ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮೊದಲನೇದಾಗಿ ಸನಾತನವಾಣಿಯ ಎಲ್ಲ ವೀಕ್ಷಕರಿಗೂ ಕೂಡ ಹಾಗೆ ಸನಾತನವಾಣಿಯ ಚಂದಾದಾರರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವತ್ತು 40,000 ಸಬ್ಸ್ಕ್ರೈಬರ್ಸ್ಗಳನ್ನ ಪೂರ್ಣಗೊಂಡಿದೆ. ಹಾಗಾಗಿ ಈ ಎಲ್ಲ ಪ್ರೀತಿ ಹಾಗೂ ಬೆಂಬಲಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗಿದ್ರೆ ಬನ್ನಿ ಇವತ್ತಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಪ್ರತಿನಿತ್ಯನೂ ಕೂಡ ದೀಪಾರಾಧನೆಗಳನ್ನು ಮನೆಯಲ್ಲಿ ಮಾಡ್ತೀವಿ. ಪ್ರತಿದಿನ ನಿತ್ಯ ದೀಪವನ್ನು ಕೂಡ ಮನೆಯಲ್ಲಿ ಬೆಳಗಿಸ್ತೀವಿ. ಹಾಗೆ ವಿಶೇಷ ಹಬ್ಬ ವ್ರತಗಳಲ್ಲಿ ಇನ್ನೂ ಹೆಚ್ಚಿನ ದೀಪಾರಾಧನೆ, ಈಗ ನೆಲ್ಲಿಕಾಯಿಯ ದೀಪಾರಾಧನೆ ಆಗಿರ್ಬೋದು ಅಥವಾ ವಿಶೇಷವಾಗಿ ಬೆಲ್ಲದ ದೀಪಾರಾಧನೆ ಆಗಿರ್ಬೋದು, ಹೀಗೆ ನಾನಾ ರೀತಿಯಲ್ಲಿ ಒಟ್ಟಿನಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಆಚರಣೆಯನ್ನು ಮಾಡಿದ್ರೂ ಕೂಡ ನಾವು ದೀಪಗಳನ್ನು ಬೆಳಗ್ತೀವಿ. ಇಲ್ಲಿ ವಿಶೇಷ ಅಂತ ಹೇಳೋದಾದರೆ ನಾವು ಅಖಂಡ ದೀಪಗಳನ್ನು ಬೆಳಗೋದು ಅಥವಾ ಯಾವುದೋ ಒಂದು ವ್ರತ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಕೆಲವೊಂದು ಬಾರಿ ದೀಪ ಶಾಂತವಾಗುತ್ತೆ. ಆಗ ಸಾಮಾನ್ಯವಾಗಿ ನಮಗೆಲ್ರಿಗೂ ಕೂಡ ಅನಿಸೋದು ಏನೋ ಅಪಶಕನ ಆಗಿರ್ಬೋದು ಅಂತೇಳಿ ಅನಿಸುತ್ತೆ. ಹಾಗೆ ಕೆಲವೊಂದು ಬಾರಿ ಹುಳಗಳು ಬಿದ್ದು ಆ ದೀಪ ನಂದಿ ಹೋಗುವಂಥದ್ದು ಇರುತ್ತೆ, ಅಥವಾ ನಾವು ದೀಪ ಹಚ್ಚಿದಾಗ ಅಲ್ಲಿ ಹುಳಗಳು ಬಿದ್ದಿರುವಂಥದ್ದು ಇರುತ್ತೆ. ಈ ರೀತಿಯಲ್ಲೂ ಕೂಡ ಆಗುತ್ತೆ. ಹಾಗಾಗಿ ತುಂಬ ಜನ ಕೇಳ್ತಿದ್ರಿ ಈ ಥರ ದೋಷಗಳೇನಾದರೂ ಆದಾಗ ಇದು ನಮಗೆ ತೊಂದರೆನಾ ಅಥವಾ ಇದನ್ನು ಯಾವ ರೀತಿ ನಾವು ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸರಳವಾಗಿ ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಪ್ರತಿದಿನವೂ ಕೂಡ ಈ ಒಂದು ಆಚರಣೆಯನ್ನು ಮಾಡ್ಕೊಳ್ತಾ ಬನ್ನಿ. ನಾವೆಲ್ಲರೂ ಕೂಡ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿದ್ರು ಮೊದಲು ದೀಪವನ್ನು ಬೆಳಗಿಸಿ ನಾವು ಆರಂಭವನ್ನು ಮಾಡ್ತೀವಿ. ಹಾಗೆ ಇನ್ನು ವಿಶೇಷ ಅಂತ ಹೇಳೋದಾದರೆ ನವರಾತ್ರಿಗಳಲ್ಲಿ ಅಖಂಡ ದೀಪಾರಾಧನೆಯನ್ನು ಮಾಡೋದಾಗಿರ್ಬೋದು, ಅಥವಾ ಪಾರಾಯಣ ದೀಪ ಅಂತ ಹೇಳ್ತೀವಿ. ಅಂದರೆ ಈಗ ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಆಗಿರಲಿ ಅಥವಾ ಯಾವುದೋ ಒಂದು ವಿಶೇಷವಾಗಿ ದೇವತಾ ಆರಾಧನೆ ಅಥವಾ ದೇವರ ಒಂದು ಮಂತ್ರಸಿದ್ಧಿಯನ್ನು ಮಾಡ್ಕೊಳ್ಳೋಕ್ಕೆ ಅಥವಾ ದೇವತಾ ಅರ್ಚನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ದೀಪವನ್ನು ಬೆಳಗಿಸೋದು, ಇದೆಲ್ಲವನ್ನು ಕೂಡ ಬಿಟ್ಟು ಪ್ರತಿದಿನ ದೀಪಾರಾಧನೆ ಮಾಡೋರು ಇವರು ಕೂಡ ಅಷ್ಟೇ. ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬೆಳಗ್ಗೆ ಸಂಜೆ 2 ಹೊತ್ತು ಕೂಡ ದೀಪಾರಾಧನೆಗಳನ್ನು ಮಾಡ್ತೀವಿ. ಹಾಗಾಗಿ ಯಾರು ದೀಪವನ್ನು ಬೆಳಗಿಸ್ತೀವಿ ಆ ಒಂದು ಸಮಯದಲ್ಲಿ ತಪ್ಪದೆ ಈಗ ಹೇಳುವಂಥ ಒಂದು ಮಂತ್ರವನ್ನು ಹೇಳಲೇಬೇಕು. ಯಾಕಂದರೆ ಈ ರೀತಿ ಒಂದು ದೀಪಾರಾಧನೆ ಅಥವಾ ಒಂದು ದೇವತಾ ಪೂಜೆಗಳನ್ನು ಮಾಡ್ಕೊಳ್ಬೇಕಾದ್ರೆ ನಾವು ಯಾವುದೋ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾದ್ರೆ ಏನಾದರೂ ಆ ದೀಪ ಶಾಂತವಾಗೋದಾಗಿರಲಿ ಅಥವಾ ಹುಳ ಉಪ್ಪಟೆಗಳು ಬಿದ್ದು ದೀಪ ನಂದಿ ಹೋಗೋದಾಗಿರಲಿ ಅಥವಾ ಹುಳ ಉಪ್ಪಟೆಗಳು ಆ ಒಂದು ದೀಪದ ಎಣ್ಣೆಯಲ್ಲಿ ಸಾಯೋದಾಗಿರಲಿ, ಈ ರೀತಿಗಳಾದಾಗ ಯಾರು ಆ ಕರ್ತರಿಗೆ ಅಂತಂದರೆ ಯಾರು ಒಂದು ಸಂಕಲ್ಪವನ್ನು ಮಾಡಿ ಪೂಜೆಗಳನ್ನು ಮಾಡ್ಕೊಳ್ತಿರ್ತೀರ ಅವರಿಗೆ ಅರಿಷ್ಟ ಉಂಟಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಇದರ ಒಂದು ನಿವೃತ್ತಿಗಾಗಿ ಅಂದರೆ ಈ ರೀತಿಯ ಒಂದು ತೊಂದರೆಗಳು ಆದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಭಯ ಆಗುವಂಥದ್ದು ಅಥವಾ ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಕೇಳೋರು ಕೂಡ ಉಂಟು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮುಖ್ಯವಾದಂಥ ಕೆಲವೊಂದು ವ್ರತ ಆಚರಣೆಗಳನ್ನು ಮಾಡುವುದಿದ್ರೂ ಕೂಡ ಅಥವಾ ಯಾವುದೇ ವ್ರತಾಚರಣೆಯನ್ನು ಮಾಡಿ ಸಂಕಲ್ಪಗಳನ್ನು ಮಾಡಿಕೊಂಡಾಗ ಮೊದಲು ತಾಂಬೂಲ ದಕ್ಷಿಣೆಯನ್ನು ಹಿಂದಿನ ದಿನ ಪ್ರಾಯಶ್ಚಿತವಾಗಿ ತಾಂಬೂಲ ದಕ್ಷಿಣೆ ಸಹಿತವಾಗಿ ಒಂದು ದಾನವನ್ನು ಕೊಡಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮಂತ್ರವೂ ಕೂಡ ಇದೆ. ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಯಾರು ಈ ಒಂದು ಪ್ರಾಯಶ್ಚಿತ ಸಂಕಲ್ಪವನ್ನು ಮಾಡಿಕೊಂಡು ನಾವು ಮೊದಲು ಅಂದರೆ ವ್ರತಗಳನ್ನು ಹಿಡಿದಾಗ ನಾವು ಈ ರೀತಿ ಒಂದು ಕಾರ್ಯಗಳನ್ನು ಮಾಡ್ಕೊಳ್ತೀವಿ ಅಂತನ್ನೋರಿಗೆ ನಾನು ಪ್ರಾಯಶ್ಚಿತ ಸಂಕಲ್ಪ ಮಂತ್ರವನ್ನು ಕಳಿಸ್ಕೊಡ್ತೀನಿ. ಯಾಕಂದರೆ ತುಂಬ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಉಚ್ಚಾರಣೆ ಸ್ವಲ್ಪ ಬರಬೇಕು. ಹಾಗಾಗಿ ಯಾರು ಒಂದು ವಿಧಿವತ್ತಾಗಿ ನಾವು ಮಾಡ್ಕೊಳ್ತೀವಿ ಅದಕ್ಕೂ ಮುಂಚೆ ಹೇಳ್ತೀವಿ ಅಂತ ಅನ್ನೋರಿಗೆ ಈ ಮಂತ್ರವನ್ನು ನಾನು ಕಳಿಸ್ಕೊಡ್ತೀನಿ. ಇದರ ಜೊತೆಗೆ ಸಾಮಾನ್ಯವಾಗಿ ಪ್ರತಿದಿನವೂ ಕೂಡ ಮಾಡ್ಕೊಳ್ತೀವಿ ಅಂತನ್ನೋರಿಗೆ ನಾನೀಗ ಹೇಳುವಂಥ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬೇಕು. ಈ ಒಂದು ಮಂತ್ರವನ್ನು 3 ಬಾರಿ ಹೇಳಿ ದೀಪಕ್ಕೆ ನಮಸ್ಕಾರವನ್ನು ಮಾಡಿ ತಾಂಬೂಲ ದಾನವನ್ನು ಮಾಡಿದ್ರೆ ಯಾವುದೇ ರೀತಿಯ ಒಂದು ದೋಷಗಳಾಗಿರಲಿ ಅದು ಉಂಟಾಗೋಲ್ಲ. ಬದಲಾಗಿ ಆ ಒಂದು ದೀಪದಿಂದ ನೀವೇನು ಪ್ರಾರ್ಥನೆ ಮಾಡಿ ದೀಪವನ್ನು ಬೆಳಗಿಸಿರ್ತೀರ ಆ ಒಂದು ದೀಪದಿಂದ ಸೌಖ್ಯ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚಿದಾಗ ನೀವು ಆ ದೀಪ ಶಾಂತವಾಗಲಿ ಅಥವಾ ಹುಳ ಉಪ್ಪಟೆಗಳು ಬೀಳಲಿ ಅದೇನೇ ಆದರೂ ಕೂಡ ಅದರ ದೋಷ ತಗಲಬಾರ್ದು ಅಂತಂದರೆ ಆ ದೀಪವನ್ನು ಹಚ್ಚಿ ನಂತರ ಈ ಒಂದು ಮಂತ್ರವನ್ನು ಹೇಳಿ ನೀವು ದೀಪಕ್ಕೆ ನಮಸ್ಕಾರವನ್ನು ಮಾಡಿಕೊಂಡ್ರೆ ಯಾವುದೇ ರೀತಿಯ ಅರಿಷ್ಟಗಳು ಕೂಡ ನಮಗೆ ಉಂಟಾಗಲ್ಲ. ಬದಲಾಗಿ ನೀವೇನಾದರೂ ವ್ರತಗಳನ್ನು ಮಾಡಿದಾಗ ಈ ರೀತಿ ದೋಷಗಳೇನಾದರೂ ಆದರೆ ಅಂದರೆ ನಂದಿ ಹೋದರೆ ಅಥವಾ ಶಾಂತವಾದರೆ ನೀವು ಭಯಪಡುವಂಥ ಅವಶ್ಯಕತೆ ಇರಲ್ಲ. ಬದಲಾಗಿ 2 ಸಾಲಿನ ಶ್ಲೋಕವನ್ನು ಹೇಳಿ ದೀಪವನ್ನು ಬೆಳಗಿಸಿದ್ರೆ ಸಾಕು. ಈ ದೀಪದ ಅಥವಾ ಈ ಒಂದು ದೋಷದ ನಿವಾರಣೆ ಆಗುತ್ತೆ. ಕೀಟಾಹ ಪತಂಗ ಮಶಕಾಶ್ಚ ವೃಕ್ಷ ಜಲೆ ಸ್ಥಳೇಯೇ
ವಿಚರಂತಿ ಜೀವಃ ದೃಷ್ಟ್ವಾ ಪ್ರದೀಪಂ ನ ಚ ಜನ್ಮಭಾಗಿನೋ ಭವಂತಿ ನಿತ್ಯಂ ಶ್ವಪಚಾಹಿಮಿಪ್ರಹ. ಬರೀ 2 ಸಾಲಿನ ಶ್ಲೋಕ, ಪ್ರತಿಯೊಬ್ಬರು ಕೂಡ ಹೇಳಿ. ದೀಪ ಶಾಂತ ಆಗಲಿ ಅಥವಾ ಅಖಂಡ ದೀಪಗಳನ್ನು ಬೆಳಗಲಿ. ನೀವು ಯಾವುದೇ ಒಂದು ದೇವತಾ ಆರಾಧನೆ ಮಾಡಿದಾಗ ಆ ದೀಪ ಏನಾದರೂ ಗೊತ್ತಿಲ್ಲದೆ ಶಾಂತವಾದಾಗ ನಿಮಗೆ ಯಾವುದೇ ರೀತಿ ದೋಷಗಳು ತಟ್ಟಲ್ಲ. ಹಾಗಾಗಿ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ದೀಪಗಳನ್ನು ಬೆಳಗಿಸಿದಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಃ ದೀಪೋ ಮೇ ಹರತು ಪಾಪಾನಿ ದೀಪಜ್ಯೋತಿ ನಮೋಸ್ತುತೆ. ಈ ಒಂದು ಶ್ಲೋಕವನ್ನು ಹೇಳಿ ಇದಾದ ನಂತರ ನೀವು ನಾನೀಗ ತಿಳಿಸಿದಂಥ ಶ್ಲೋಕವನ್ನು ಹೇಳ್ಕೊಳ್ಬೇಕಾಗತ್ತೆ. ಇದರಿಂದ ಯಾವುದೇ ರೀತಿಯ ದೀಪಗಳು ಶಾಂತವಾದರೂ ಕೂಡ ನಿಮಗೆ ಅರಿಷ್ಟಗಳು ಉಂಟಾಗಲ್ಲ. ಹಾಗಿದ್ರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ತುಂಬ ಜನರಿಗೆ ಇದರ ಒಂದು ಅವಶ್ಯಕತೆ ಇದೆ. ಇನ್ನು ಯಾರು ಪ್ರಾಯಶ್ಚಿತ ಸಂಕಲ್ಪ ನಮಗೆ ಬೇಕು ಅಂತ ಹೇಳೋರು, ಹಬ್ಬ ವ್ರತಗಳನ್ನು ಮಾಡ್ಕೊಳ್ಳೋಂಥವ್ರು, ನೀವು ನನಗೆ ಮೆಸೇಜ್ ಮಾಡೋದ್ರಿಂದ ನಾನು ನಿಮಗೆ ಪ್ರತ್ಯೇಕವಾಗಿ ಪ್ರಾಯಶ್ಚಿತ ಮಂತ್ರವನ್ನು ಕಳಿಸ್ಕೊಡ್ತೀನಿ. ಹಾಗಾಗಿ ಆ ಒಂದು ಮಂತ್ರವನ್ನು ಹೇಳಿ ನೀವು ಯಾವುದೇ ದೊಡ್ಡ ವ್ರತಗಳನ್ನು ಮಾಡೋಕ್ಕೂ ಮುಂಚೆ ನೀವು ಹಿಂದಿನ ದಿನ ಆ ರೀತಿಯಲ್ಲಿ ಸಂಕಲ್ಪವನ್ನು ಕೊಟ್ಟು ಬಂದು ನೋಡಿ. ಖಂಡಿತವಾಗ್ಲೂ ತುಂಬಾ ಅನುಕೂಲ ಆಗುತ್ತೆ. ನನ್ನ ಈ ಒಂದು ಜ್ಯೋತಿಷ್ಯ ಕಲಿಯುವಂಥ ಗುರುಗಳಲ್ಲಿ ಒಬ್ಬರು ತಿಳಿಸಿದಂಥ ಒಂದು ಮಂತ್ರ ಆಗಿದೆ. ಹಾಗಾಗಿ ಇದನ್ನು ಪ್ರಯತ್ನ ಮಾಡಿ ನೋಡಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.